ಫೇಲ್ಯೂರ್ನ ತಗೊಳ್ಳೋದು ಹೇಗೆ? ಈ ಸಕ್ಸಸ್ನ ತಗೊಂಡ್ಬಿಡ್ತಾರೆ ಜನಗಳು. ಫೇಲ್ಯೂರ್ ಬಂದಾಗ ಒಂದೇ ಸರಿಗೆ ಡಿಪ್ರೆಷನ್ಗೆ ಹೊರಟೋಗ್ತಾರೆ. ಯಾಕೆಂದರೆ ಜಯ ಜಯೋ ಲಾಭ ಲಾಭವು ಸಮಕೃತ್ವಂ ಅಂತ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ. ಯಾಕಂದರೆ ಅರ್ಜುನಿಗೆ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡೋಕ್ಕಾಗಲ್ಲ. ಕೃಷ್ಣ ನಾನು ಯುದ್ಧ ಮಾಡಲಾರೆ, ನಡಿ ಮನೆಗೆ ಹೋಗೋಣ ಅಂತಾರೆ. ಯಾಕೆ ಅಂತಂದರೆ ಭೀಷ್ಮನನ್ನು ಕೊಲ್ಲಕ್ಕೆ ಸಾಧ್ಯವ? ನನ್ನ ಗುರು ದ್ರೋಣನ ವಿರುದ್ಧ ಯುದ್ಧ ಮಾಡಬೇಕೆ? ಬೇಡ ಕೃಷ್ಣ, ರಾಜ್ಯಕ್ಕೋಸ್ಕರ ಬೇಡ, ನನಗೆ ಕೈಯಲ್ಲಿ ನಡಕ್ತಾ ಇದೆ. ಹಾಗೇನು ಹೇಳ್ತಾನೆ, ನಿನಗೆ ಆತಂಕ, ನೀನು ಭೀಷ್ಮನ ಕೊಲ್ಲಬಲ್ಲನೆ ಅನ್ನೋ ಭಯ, ಕೊಲ್ಲಬೇಕೆ ಅನ್ನೋ ಧರ್ಮ ಸಂಕಟ. ಹಾಗಾಗಿ ಈ ರೀತಿಯಾದಾಗ ಏನಾಗುತ್ತೆ, ನೀವು ಅವರಿಗೆ ಸೋಲನ್ನು, ಪ್ರತಿಯೊಂದು ಮಗುಗೆ ನಾವು ಪಾಸಾಗು ಅಂತ ಹೇಳ್ತೇವೆ, ಆದರೆ ಫೇಲ್ ಆದಾಗ ಏನು ಮಾಡಬೇಕು ಅಂತ ಹೇಳ್ಕೊಡಲ್ಲ. ಫೇಲ್ ಆದಾಗ ನೀವು ಯಾಕೆ ಫೇಲ್ ಆದಂತ ಯೋಚನೆ ಮಾಡೋದು. ಗೆದ್ದಾಗ ಸಂತೋಷ, ಸೋತಾಗ ಯಾಕೆ ಸೋತೆ, ಹಾಗೆ ಗೆದ್ದಾಗ ಹೇಗೆ ಗೆದ್ದೆ, ಇನ್ನೊಂದು ಸರಿ ಗೆಲ್ಲೋದಕ್ಕೆ ಅವಕಾಶ ಆಗುತ್ತೆ. ಗೆದ್ದುಬಿಟ್ಟೆ ಅಂದ್ಬಿಟ್ಟು ನೀವು 3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಮುಂದಿನ ಮ್ಯಾಚ್ನಲ್ಲಿ 0 ಹೋಗ್ಬಿಡ್ತೀರಿ. ಅಥವಾ ಈ ಎಕ್ಸಾಮ್ ಫೇಲ್ ಆದರೆ ಬೇಜಾರು ಮಾಡಿಕೊಂಡು ನಾನು ಎಕ್ಸಾಮ್ಗೆ ಹೋಗಲ್ಲ, ಎಕ್ಸಾಮ್ ತೊಗೊಳ್ಳೋ ಅಂದರೆ ಇನ್ನೂ ಸಬ್ಸಿಕ್ವೆಂಟಾಗಿ ಫೇಲ್ ಆಗ್ತಾ ಹೋಗ್ತೀರಿ. ಹಾಗಾಗಿ ಸೋಲನ್ನು ಅಕ್ಸೆಪ್ಟ್ ಮಾಡಿಕೊಂಡು ಯಾಕೆ ನಾನು ಸೋತೆ, ನನ್ನ ಪ್ರಿಪ್ರೇಷನ್ಸ್ ಅಲ್ಲದೆ ನನ್ನ ಆತ್ಮವಿಶ್ವಾಸ ಕಮ್ಮಿ ಐತೆ, ಅಥವಾ ಅತ್ಯಂತ ಅನಿರೀಕ್ಷಿತ ಪ್ರಶ್ನೆಗಳನ್ನು ಕೇಳಿದರೆ ಔಟ್ ಆಫ್ ದ ಸಿಲೆಬಸ್ ಪ್ರಶ್ನೆ ಬಂತೆ, ಬಟ್ ಅನಲೈಸ್ ಮೈಸೆಲ್ಫ್. ಇದು ಎಲ್ಲ ಸೋಲಿಗೂ ಅನ್ವಯ ಆಗುತ್ತೆ ರೀ. ಆಮೇಲೆ ನನ್ನ ಶಕ್ತಿ ಸಾಮರ್ಥ್ಯವನ್ನು ಉತ್ತಮ ಮಾಡ್ಕೊಳ್ಬೇಕು, ಗೆಲ್ಲಬಲ್ಲೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು. ಆತ್ಮವಿಶ್ವಾಸ ಕಳ್ಕೊಂಡು ಅಂತಂದರೆ ನೀವೆಷ್ಟೇ ಬುದ್ಧಿವಂತರಾಗಿರಿ, ಎಷ್ಟೇ ಶಕ್ತಿವಂತರಾಗಿರಿ, ಮತ್ತೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್. ಹಾಗೆ ನನಗೆ ಐ ಕ್ಯಾನ್ ವಿನ್, ಐ ವಿಲ್ ಆಲ್ಸೋ ವಿನ್, ನೆಕ್ಸ್ಟ್ ಟೈಮ್ ಐ ವಿಲ್ ವಿನ್ ಅಂತ ಹೇಳ್ಕೋಬೇಕು. ಹಾಗೆ ಮನೆಯವ್ರು ಹೇಳಬೇಕು, ನಾಚಿಕೆಗೆಲ್ಲ ನಿನಗೆ ಫೇಲ್ ಆಗಿದೆಯಾ, ಏನು ಕಮ್ಮಿ ಮಾಡಿದ್ದೀನಿ ನಿನಗೆ ಅಂತಂದರೆ ಪಾಪ ವಿದ್ಯಾರ್ಥಿಗೆ ಅವಮಾನ ಆಗುತ್ತೆ. ಆಮೇಲೆ ಅವನಿಗೆ ಆತ್ಮವಿಶ್ವಾಸ ಹೊರಟೇ ಹೋಗುತ್ತೆ ಆ ದೃಷ್ಟಿಯಿಂದ. ಹಾಗೆ ಈಗ ಕ್ರಿಕೆಟ್ ಮ್ಯಾಚ್ನಲ್ಲಿ 9 ಮ್ಯಾಚ್ ಗೆದ್ದರು ಇಂಡಿಯಾದವರು, ಕೊನೆ ಮ್ಯಾಚ್ನಲ್ಲಿ ಸೋತರು, ಅಳ್ತಾ ಇದ್ರೆಲ್ಲ. ಆಗ ಪ್ರಧಾನಮಂತ್ರಿ ಹೋಗಿ ಹೇಳಿದ್ರು, 9 ಮ್ಯಾಚ್ ಗೆದ್ದು ನೀವು ದೇಶಕ್ಕೆ ಕೀರ್ತಿ ತಂದಿದ್ದೀರಿ, 10ನೇ ಮ್ಯಾಚ್ ಸೋತ್ರಿ, ಡೋಂಟ್ ವರಿ, ನೆಕ್ಸ್ಟ್ ಮ್ಯಾಚ್ನಲ್ಲಿ 10ನೇ ಮ್ಯಾಚ್ ಗೆಲ್ಲಕ್ಕೆ ಪ್ರಯತ್ನ ಮಾಡಿ.